ಪಿಯು ಉಪನ್ಯಾಸಕರನ್ನ ಪ್ರೌಢಶಾಲೆಗಳಿಗೆ ಸ್ಥಾನಪಲ್ಲಟಗೊಳಿಸುವ ಸರ್ಕಾರದ ಕ್ರಮ ವಿದ್ಯಾರ್ಥಿಗಳ ಮೇಲೆ ಸಿಗುವ ನೇರ ದಾಳಿಯಾಗಿದೆ ಅಂತ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ಮುಖಂಡರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಒಂದು ವಿಷಯದ ಹಿನ್ನೆಲೆಯಲ್ಲಿ ಜುಲೈ ಮೊದಲ ವಾರದಲ್ಲಿ ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಸಂಘಟನೆ ಮೂಲಕ ನಮ್ಮೆರಡೂ ಸಂಘಗಳು ಜಂಟಿಯಾಗಿ ಕೇಳ್ಕೊಳ್ಳೋದೇನಂತಂದರೆ, ಸರ್ಕಾರ ನಮ್ಮ PU ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಉಪನ್ಯಾಸಕರನ್ನು 9 ಮತ್ತು 10ನೇ ತರಗತಿಗಳಿಗೆ ಡಿಮೋಷನ್ ಮಾಡ್ತಾ 9 ಮತ್ತು 10ನೇ ತರಗತಿಗಳಿಗೆ ಪಾಠ ಮಾಡಬೇಕಂತ ತಿಳ್ಕೊಂಡು ಮೊನ್ನೆ 18ನೇ ತಾರೀಕು ಒಂದು ರಾಜ್ಯಪತ್ರದ ಕರಡು ಪ್ರತಿಯನ್ನು ಬಿಟ್ಟು 24ನೇ ತಾರೀಕುವರೆಗೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಅವಕಾಶ ಕೊಟ್ಟಿದೆ. ಒಂದು ಹಂತದಲ್ಲಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪಾಠ ಮಾಡ್ತಕ್ಕಂಥ ಮಕ್ಕಳ ಅವರ ಮಾನಸಿಕ ಸ್ಥಿತಿ ಮತ್ತು ಅವರ ದೃಷ್ಟಿಕೋನದ ಆದ್ಯತೆ ಮೇರೆಗೆ ಇವತ್ತಿನ ದಿವಸ ಪದವಿ ಪೂರ್ವ ಕಾಲೇಜಿನಲ್ಲಿ ಮಕ್ಕಳನ್ನು ವೃತ್ತಿಪರ ಶಿಕ್ಷಣ, ಉನ್ನತ ಶಿಕ್ಷಣಕ್ಕೆ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಇಡೀ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ 10,000ಗಿಂತ ಹೆಚ್ಚಿನ ಉಪನ್ಯಾಸಕ ವರ್ಗದವರು ನಾವು ಮಕ್ಕಳ ಏಳಿಗೆಗಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ಈಗ ಆ ಹಂತದಲ್ಲಿ ಮಕ್ಕಳನ್ನು ಮೇಲ್ಮಟ್ಟದ ಶಿಕ್ಷಣಕ್ಕೆ ತಯಾರು ಮಾಡ್ತಕ್ಕಂಥ ವೃತ್ತಿಪರತೆ, ಘನತೆಯನ್ನು ಹೊಂದಿರತಕ್ಕಂಥ ನಮ್ಮ ಉಪನ್ಯಾಸಕ ವರ್ಗದವರನ್ನು ಸರ್ಕಾರ ಪ್ರೌಢಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯನ್ನು ನೀಗಿಸಿಕೊಳ್ಳುವುದಕ್ಕಾಗಿ ಇವತ್ತು 9 ಮತ್ತು 10ನೇ ತರಗತಿಗಳಿಗೆ ನೀವು ಪಾಠ ಮಾಡಬೇಕು ಅಂತಕ್ಕಂಥ ನಿಮಗೆ ವರ್ಕ್ಲೋಡ್ ಇಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಕರಡು ಪ್ರತಿಯಲ್ಲಿ ಅದು ಯಾವುದಂದರೆ, ಅದನ್ನು ಸಾರ್ವತ್ರಿಕರಣಗೊಳಿಸಲಾರ್ದೇ ಸರ್ಕಾರ ಸೂಚಿಸಿದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಪಾಠ ಮಾಡಬೇಕಂತ ಹೇಳ್ತಾ ಇದೆ. ಇದರ ಅರ್ಥ ಏನಂತಂದರೆ, ಎಲ್ಲೆಲ್ಲೋ ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಹುದ್ದೆಗಳಿವೆ, ಆ ಖಾಲಿ ಹುದ್ದೆಗಳನ್ನು ಸರ್ಕಾರ ನಿಭಾಯಿಸಿಕೊಳ್ಳುವುದಕ್ಕಾಗಿ ಇವತ್ತು ನಮ್ಮನ್ನು ಬಲಿಪಶು ಮಾಡಿ ಡಿಮೋಷನ್ ಮಾಡ್ತಕ್ಕಂಥ ರೀತಿಯಲ್ಲಿ ಸರ್ಕಾರಗಳು ಕ್ರಮವನ್ನು ತೆಗೆದುಕೊಂಡು ಕರಡು ಪ್ರತಿಯನ್ನು ಇವತ್ತು ಬಿಡುಗಡೆ ಮಾಡಿವೆ. ಅದಕ್ಕೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ 20ನೇ ತಾರೀಕು ಸಾಯಂಕಾಲ 5:30 ಸಮಯ ಇದೆ. ಇವತ್ತು ರಾಜ್ಯದ ಪ್ರತಿಯೊಬ್ಬ ಉಪನ್ಯಾಸಕರು, ಶಿಕ್ಷಣ ಪ್ರೇಮಿಗಳು, ಶಿಕ್ಷಣ ತಜ್ಞರು ಮತ್ತು ಶಿಕ್ಷಣದ ಬಗ್ಗೆ ಕಾಳಜಿ ಉಳ್ತಕ್ಕಂಥ ಎಲ್ಲರೂ ಆ ಕರಡು ಪ್ರತಿಗೆ ಆಕ್ಷೇಪಣೆ ಸಲ್ಲಿಸಿ ಜನಪ್ರತಿನಿಧಿಗಳೆಲ್ಲರೂ ಸಹ ಇವತ್ತು ಆ ಕರಡು ಪ್ರತಿಯನ್ನು ಹಿಂಪಡಿಬೇಕನ್ನುವ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಪತ್ರ ಚಳವಳಿಯನ್ನು ಮಾಡಿದ್ದೇವೆ. ಸುಮಾರು 10,000ಗಿಂತ ಹೆಚ್ಚಿನ ಪತ್ರಗಳು, ಆಕ್ಷೇಪಣೆ ಪತ್ರಗಳು ಇವತ್ತು ಸರ್ಕಾರದ ಮಟ್ಟಕ್ಕೆ ಮುಟ್ಟಿರ್ತಕ್ಕಂಥದ್ದು. ನಮ್ಮದು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಏನಂತಂದರೆ, ನಮ್ಮ ಉಪನ್ಯಾಸಕ ವರ್ಗದವರು ಯಾರು ಸೇವೆ ಸಲ್ಲಿಸ್ತಾ ಇದ್ದೀವಿ ಇವತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ, ಪದವಿ ಪೂರ್ವ ಕಾಲೇಜಿನಲ್ಲಿರ್ತಕ್ಕಂಥ ಮಕ್ಕಳ ಉನ್ನತ ಶಿಕ್ಷಣವನ್ನು ಇನ್ನೂ ಸ್ವಲ್ಪ ಪುಷ್ಟೀಕರಣಗೊಳ್ಳುವ ರೀತಿಯಲ್ಲಿ ನಮಗೆ ಕೆಲಸ ಕೊಟ್ಟರೆ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ಹಾಗಾಗಿ ನಮ್ಮನ್ನು ಮತ್ತೆ ನೀವು 9 ಮತ್ತು 10ನೇ ತರಗತಿಗೆ ಹೋಗಿ ಪಾಠ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರ ಏಕಾಏಕಿನೇ ತಮ್ಮ C&R ರೂಲ್ ಅಂದರೆ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ತಿದ್ದುಪಡಿ ಮಾಡಿರ್ತಕ್ಕಂಥದ್ದು ನಮಗೆ ಒಪ್ಪಿಕೊಳ್ಳೋದಕ್ಕೆ ಆಗೋದಿಲ್ಲ. ಏಕೆಂದರೆ ನಾವೆಲ್ಲರೂ ನೇಮಕವಾಗಿರ್ತಕ್ಕಂಥ C&R ರೂಲ್ ಏನಿದೆ ಅಂದರೆ, ವಿದ್ಯಾರ್ಹತೆ MSc B.Ed ಆಗಿರಬೇಕು, ಸೇವೆ ಸಲ್ಲಿಸ್ತಕ್ಕಂಥ ಕಾರ್ಯ ಏನಾಗಿರಬೇಕು, ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಪ್ರಥಮ ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳ ಪಠ್ಯಕ್ರಮವನ್ನು ಬೋಧನೆ ಮಾಡಬೇಕಂತಕ್ಕಂಥದ್ದು ನಾವು ನೇಮಕಗೊಂಡಿರ್ತಕ್ಕಂಥ C&R ರೂಲ್ನಲ್ಲಿ. ಅದೇ ರೀತಿಯಾಗಿರ್ತಕ್ಕಂಥ ತಜ್ಞರ ಸಲಹೆ ಸೂಚನೆ, ಯಾವುದೇ ಸಮಿತಿ ವರದಿ ಇಲ್ಲದೇ ನೇರವಾಗಿ ನಮಗೆ 9 ಮತ್ತು 10ನೇ ತರಗತಿಗಳಿಗೆ ಪಾಠ ಮಾಡಬೇಕಂತಕ್ಕಂಥ ಹೊಣೆಗಾರಿಕೆ ನೀಡ್ತಕ್ಕಂಥದ್ದು ಇದು PUC ಹಂತದಲ್ಲಿ ಬೋಧನೆ ಮಾಡ್ತಕ್ಕಂಥ ಉಪನ್ಯಾಸಕರ ವೃಂದಕ್ಕೆ ಆಗುವಂಥ ಅವಮಾನ ಅಂತಕ್ಕಂಥದ್ದು ಅನ್ಬೋದು. ಮತ್ತು ನಾವು ಮಾನಸಿಕವಾಗಿ ಸಿದ್ಧತೆ ಇರ್ತಕ್ಕಂಥದ್ದು PUC ಪ್ರಥಮ ಮತ್ತು ದ್ವಿತೀಯ PUC ಮಕ್ಕಳಿಗೆ ಬೋಧನೆ ಮಾಡ್ತಕ್ಕಂಥದ್ದು. ನಾವು ಕೆಳಮಟ್ಟ ಅಂತ ನಾನು ತಿಳ್ಕೊತಾ ಇಲ್ಲ. 9 ಮತ್ತು 10ನೇ ತರಗತಿಗಳು ಪಾಠ ಮಾಡಿದ್ರೆ ಕೆಲಸದ ಹೊರೆಯಲ್ಲಿ ಹೆಚ್ಚುವರಿ ಆಗೋದ್ರಿಂದ PUC ಮಕ್ಕಳಿಗೆ ಪಾಠ ಮಾಡ್ತಕ್ಕಂಥದ್ರಲ್ಲಿ ಕುಂಠಿತ ಆಗ್ತದೆ. ಅಲ್ಲಿ ಅವೈಜ್ಞಾನಿಕವಾಗಿ ಮಕ್ಕಳ ಮೇಲೆ ಇಂಡೈರೆಕ್ಟ್ಲಿ ಪರಿಣಾಮ ಬೀರ್ತದೆ. ಮತ್ತು ಇವತ್ತು PUC ಹಂತದಲ್ಲಿ ಕಲಿಯುವಂಥ ಮಕ್ಕಳ ಮನೋಸ್ಥಿತಿ ಹೇಗಿರ್ತದೆ, ನಾನು ಪ್ರೌಢಶಾಲೆ ಮುಗಿಸಿ ನಾನು ಜೂನಿಯರ್ ಕಾಲೇಜ್ ಬಂದೀನಿ ಅಂತಕ್ಕಂಥ ಹೆಮ್ಮೆಯಿಂದ ಮಕ್ಕಳು ಹೇಳ್ಕೊಂಡು ಸ್ಥಳಾಂತರಗೊಂಡು ನಮ್ಮ ಪದವಿ ಪೂರ್ವ ಹಂತಕ್ಕೆ ಬಂದು ಮಕ್ಕಳು ಅಭ್ಯಾಸ ಮಾಡ್ತಾ ಇರ್ತಾರೆ. ಆ ಹಿನ್ನೆಲೆಯಲ್ಲಿ ನಾವು ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಪಾಠ ಮಾಡುವ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ಪದವಿ ಪೂರ್ವ ಅಂತಕ್ಕಂಥ ಇಲಾಖೆಗೆ ಅಸ್ತಿತ್ವದ ಪ್ರಶ್ನೆ ಆಗ್ತದೆ. ಜೊತೆಗೆ ನಾವು 9 ಮತ್ತು 10ನೇ ತರಗತಿಗಳಿಗೆ ಪಾಠ ಮಾಡಿದ ಸಂದರ್ಭದಲ್ಲಿ ನಮ್ಮನ್ನು ಮೇಲುಸ್ತುವಾರಿ ಮತ್ತು ಶಿಸ್ತು ಪ್ರಾಧಿಕಾರ ಅಂತಕ್ಕಂಥ ಇಲಾಖೆ ಯಾವುದು, ನಮ್ಮ ಪದವಿ ಪೂರ್ವ ಇಲಾಖೆ ಬರೋದಿಲ್ಲ. ಅದನ್ನು ಸಾರ್ವಜನಿಕ ನಮ್ಮ ಶಿಕ್ಷಣ ಇಲಾಖೆಯಲ್ಲಿರ್ತಕ್ಕಂಥ ಈ DDPI ಮತ್ತು BOಗಳು ನಮ್ಮ ಮೇಲೆ ಅದನ್ನು ಮೇಲುಸ್ತುವಾರಿ ಮತ್ತು ಶಿಸ್ತು ಪ್ರಾಧಿಕಾರ ಅಂತಕ್ಕಂಥ ಬರ್ತದೆ. ಆದರೆ ನಮ್ಮ ಇಲಾಖೆ ಇರ್ತಕ್ಕಂಥದ್ದು ಪದವಿ ಪೂರ್ವ ಶಿಕ್ಷಣ ಇಲಾಖೆ. ಕೊಟ್ಟಾಗಿದ್ದರೆ PU ಇಲಾಖೆಯನ್ನು ಸಂಪೂರ್ಣವಾಗಿ ಸರ್ಕಾರದ ರೀತಿ ನೀತಿಗಳೇನಿವೆ ಅವುಗಳನ್ನು ನಿಯಮಾನುಸಾರವಾಗಿ ಶಿಕ್ಷಣ ತಜ್ಞರ ಸಲಹೆ ಪಡ್ಕೊಂಡು ಯಾವುದೇ ರೀತಿಯಾಗಿರ್ತಕ್ಕಂಥ ಮಕ್ಕಳ ಮೇಲೆ ಮತ್ತು ಸೇವೆ ಸಲ್ಲಿಸ್ತಕ್ಕಂಥ ಉಪನ್ಯಾಸಕರ ಒಂದರದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಲಾರ್ದೇ
ನೀವು ಬದಲಾವಣೆ ಮಾಡೋದಕ್ಕೆ ಏಕಾಏಕಿ ಹೊರಟಿರ್ತಕ್ಕಂಥದ್ದು ನಮ್ಮ ಸಂಘಟನೆ ಬಹಳ ತೀವ್ರವಾಗಿ ಖಂಡಿಸ್ತದೆ. ಮತ್ತು ಈ ಒಂದು ಬದಲಾವಣೆಗೆ ಶಿಕ್ಷಣ ತಜ್ಞರಾಗಲಿ ಅಥವಾ ನಮ್ಮ ಶಿಕ್ಷಣ ಕ್ಷೇತ್ರದ ವಿಧಾನ ಪರಿಷತ್ನ ಸದಸ್ಯರಾಗಲಿ ಅಥವಾ ಯಾರಾದರೂ ಮನೋವೈಜ್ಞರಾಗಲಿ ಇವರು ಯಾರ ಒಂದು ಸಲಹೆ ಸೂಚನೆ ಕೇಳಲಾರ್ದೇ 18ನೇ ತಾರೀಕು ತಂದಿರತಕ್ಕಂಥ ಕರಡು ಪ್ರತಿಗೆ ಇವತ್ತು ಬಹಳ ತೀವ್ರವಾಗಿ ರಾಜ್ಯದಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 9, 10, 11, 12 4 ತರಗತಿಗಳಿಗೆ ಒಬ್ಬ ಉಪನ್ಯಾಸಕ ಪಾಠ ಮಾಡಬೇಕಾದ್ರೆ ಅವನು ಮುಂದೊಂದು ದಿವಸ 10ನೇ ತರಗತಿ ಬೋರ್ಡ್ ಎಕ್ಸಾಮ್ಗೂ ವಿದ್ಯಾರ್ಥಿ ರೆಡಿ ಮಾಡಬೇಕಾಗ್ತದೆ, ಈ ಕಡೆ PUC ಬೋರ್ಡ್ ಎಕ್ಸಾಮ್ ವಿದ್ಯಾರ್ಥಿ ರೆಡಿ ಮಾಡಬೇಕಾಗ್ತದೆ, ಮತ್ತು ನೀಟು, KSET, JEE ಈ ಥರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ವಿದ್ಯಾರ್ಥಿ ರೆಡಿ ಮಾಡಬೇಕಾಗ್ತದೆ. ಒಬ್ಬ ಉಪನ್ಯಾಸಕನಿಗೆ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯ ಸರ್ಕಾರ ಇಲ್ಲಿವರೆಗೆ ನಿಗದಿಪಡಿಸಿರ್ತಕ್ಕಂಥದ್ದು 16ರಿಂದ 20 ಗಂಟೆಗಳ ಕಾಲ. ವರ್ಕ್ಲೋಡ್ ಜಾಸ್ತಿ ಇಲ್ಲ ಸರ್, ನಮಗೆ ನಿಗದಿಪಡಿಸಿ ಇಲ್ಲ ನಮಗೆ ವರ್ಕ್ಲೋಡ್ ಇಲ್ಲ ಸರ್. ಹೈಸ್ಕೂಲ್ನಲ್ಲಿ ಶಿಕ್ಷಕರ ಕೊರತೆಯನ್ನು ನೀಗಿಸಿಕೊಳ್ಳುವುದಕ್ಕಾಗಿ ನಮ್ಮನ್ನು 9, 10ಕ್ಕೆ ಟ್ಯಾಲಿ ಮಾಡ್ತಾ ಇದೆ ಸರ್. ಸರ್ ನಮ್ಮ ವೃತ್ತಿ ಇಲ್ಲ ನಮಗೆ ವೃತ್ತಿಗೆ ಅನುಪಾತ ನಮಗೆ C&R ನೇಮಕಾತಿ ಆಗಿರ್ತಕ್ಕಂಥದ್ದು ಏನಿದೆ ಅಂದರೆ PUC ಕಾಲೇಜುಗಳಿಗೆ PUC ಪ್ರಥಮ ಮತ್ತು ದ್ವಿತೀಯ PUC ಪಠ್ಯಕ್ಕೆ ಬೋಧನೆ ಮಾಡ್ತಕ್ಕಂಥ C&R ರೂಲ್ ಇದೆ. ಅದನ್ನು ನಾವು ಎಲ್ಲರೂ ಪ್ರಶ್ನೆ ಮಾಡ್ಲಿಕ್ಕೆ ಹೋದರೆ ಅನಾವಶ್ಯಕವಾಗಿ ಸರ್ಕಾರದಲ್ಲಿ ವ್ಯಾಜ್ಯ ಉಂಟಾಗ್ತದೆ. ಕೋರ್ಟ್ನ ಕೇಸು ಎಲ್ಲರೂ ಕೋರ್ಟ್ ಕಚೇರಿ ತಿರುಗಾಡಕ್ಕಾಗ್ತಕ್ಕಂಥದ್ದು ಅನಾವಶ್ಯಕವಾಗಿ ಸರ್ಕಾರ ಮೈ ಮೇಲೆ ಎಳ್ಕೊಂಡಿರ್ತಕ್ಕಂಥ ರೀತಿಯಲ್ಲಿ ಆಗ್ತದೆ.